ಅರ್ಥ ಆಗಕ್ಕೆ ಟೈಮ್ ಕೊಡಿ. ಮೂರ್ತಿ ಅವರು ಮಾತಾಡಕ್ಕೂ ಆರ್ಥಿಕ ತಜ್ಞರು ಅಂತ ಈ ದೇಶದ ರಾಜ್ಯದ 7 ಕೋಟಿ ಕನ್ನಡಿಗರು ನಿಮ್ ಬಗ್ಗೆ ಗೌರವ ಇಟ್ಟವ್ರೆ. 7 ಕೋಟಿ ಕನ್ನಡಿಗರು ನೀವು ಒಬ್ರು ಆರ್ಥಿಕ ತಜ್ಞರು ಅಂತ. ದಯವಿಟ್ಟು ಇದೊಂದೇ ಶೋ ನಲ್ಲಿ ನೀವು ಆರ್ಥಿಕ ತಜ್ಞರಲ್ಲ, ಒಬ್ರು ಪಕ್ಷದ ವಕ್ತಾರರಾಗೆ ಮಾತಾಡಬಾರ್ದು ದಯವಿಟ್ಟು. ಒಂದ್ ನಿಮಿಷ, ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ಮೂರ್ತಿ ಅವರೇ ಪ್ಲೀಸ್, ನಾನು ಅವ್ರಿಗೆ ಪ್ರಶ್ನೆ ಮಾಡಿಲ್ಲ. ಒಂದ್ ನಿಮಿಷ, ಒಂದ್ ನಿಮಿಷ, ಅವ್ರ ಬೆಲೆಯನ್ನ ಅವ್ರು 2 ಪ್ರಶ್ನೆ ನಾನು ಅವ್ರಿಗೆ ಕೇಳ್ತೀನಿ. ಆಯ್ತು ಸ್ವಾಮಿ, ನೀವೇ ಹೇಳಿದ್ದೀರಾ 61 ವರ್ಷದ ಹಿಂದೆ ಅಥವಾ ಈ 1 ವರ್ಷದ ಹಿಂದೆ $60 ಸಿಗ್ತಾ ಇತ್ತು ಬ್ಯಾರಲ್ ಅಂತ. ಆಯ್ತು, ಅವಾಗ್ಲೂ $100 ಇತ್ತಲ್ಲ, ಯಾಕೆ ನೀವು ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಆಗ್ಲಿಲ್ಲ? ಅದನ್ನ ಮಾತಾಡಿ. 2014ರಲ್ಲಿ $140 ಇತ್ತು ಬ್ಯಾರಲ್, ಅಂದ್ರೆ ಒಂದು ಬ್ಯಾರಲ್ಗೆ $140 ಇತ್ತು. ಆಗ್ಲೂ ಕೂಡ ಕೂಡ $68 ಇತ್ತು ಡೀಸೆಲ್ ಪೆಟ್ರೋಲ್. ಆ ವಿಚಾರವನ್ನು ಮಾತಾಡಿ. ಆರ್ಥಿಕ ತಜ್ಞರು ಸರ್, ಇವಾಗ ಈ ಟಾಪಿಕ್ ನಮ್ಮ ಕಾಂಗ್ರೆಸ್ ಅವ್ರು ಯಾರಿದ್ದಾರೆ ವಕ್ತಾರರು, ಅವ್ರಿಗೆ ಹೈಯೆಸ್ಟ್ ಗೌರವ ಕೊಟ್ಟೆ ಹೇಳ್ತಾ ಇದ್ದೇನೆ. ನಾನು ಇವತ್ತು ನಿಮ್ಮ ಪ್ರಶ್ನೆಗೆ ಎಲ್ಲದಕ್ಕಿನ್ನ ಬೇಕಾದ್ರೆ ಕೂಡಿಸ್ಬಿಟ್ಟು ಉತ್ತರ ಕೊಡಿ, ನೀಟಾಗಿ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ನಾನೇ ಕಾಂಗ್ರೆಸ್ ವಕ್ತಾರ ಅಂತ ಅನ್ಕೊಳ್ಳೋಣ. ಎಕ್ಸಾಂಪಲ್, ನಾನು ಯಾವ ಪಾರ್ಟಿಗೂ ಹೋಗಲ್ಲ, ನಾನೇ ಕಾಂಗ್ರೆಸ್ ವಕ್ತಾರ. ನಾನು ಇವಾಗ ಮೋದಿ ಅವ್ರನ್ನ, ಬಿಜೆಪಿ ಅವ್ರನ್ನ ಏನೇನ್ ಪ್ರಶ್ನೆ ಮಾಡ್ಬೋದು ಅಂತ ಫಸ್ಟ್ ಮಾಡ್ಬಿಡ್ತೀನಿ. ಅವಾಗ ಅವರು ಖುಷಿ ಆಗ್ತಾರೆ. ಆಮೇಲೆ ಮೋದಿ ಬಿಜೆಪಿ ಅವರು ಕೂಡ ಚೇಂಜ್ ಆಗ್ಲಿ. ನಾನು ಫಸ್ಟ್ ಏನ್ ಹೇಳ್ತೀನಿ ಅಂದ್ರೆ, ಈಗ ರಾಜ್ಯ ಸರ್ಕಾರ ವ್ಯಾಟ್ ಆಗ್ತಾ ಇದೆ ಅಲ್ಲ, ಅಟ್ಲೀಸ್ಟ್ ಒಂದು 50 ಪೈಸೆ ಕಡಿಮೆ ಮಾಡಿ, ಅದನ್ನ ಮಾಡ್ಬಿಟ್ಟು ಪ್ರಶ್ನೆ ಮಾಡಿ. ನಾವು ಒಂದ್ ನಿಮಿಷ ನಾನು ಹೇಳ್ತೀನಿ, ನಾನೇ ಹೇಳ್ಕೊಡ್ತೀನಿ. ಅವ್ರು ಕಾಂಗ್ರೆಸ್ ಅವ್ರು ಹೆಂಗ್ ಕೇಳ್ಬೇಕು ಪ್ರಶ್ನೆನ ಬೇರೆ ಚಾನೆಲ್ಗಳಲ್ಲೂ ಕೇಳಿ, ನಾನೇ ಹೇಳ್ಕೊಡ್ತೀನಿ ಏನೇನ್ ಕೇಳಿ ಅಂತ. ನೀವೇನ್ ಮಾಡಿ ಅಂದ್ರೆ ಒಂದು 50 ಪೈಸೆ ಕಡಿಮೆ ಮಾಡಿ. ನಾನು ತಿರ್ಗಾ ಅಂಕಿಅಂಶ ನಿಮಗೆ ಕೊಡ್ತೀನಿ. 35,000 ಕೋಟಿ ರೂಪಾಯಿಗಳು ಒಂದು ವರ್ಷಕ್ಕೆ ವ್ಯಾಟ್ ಕಲೆಕ್ಷನ್ ಬರೀ ಪೆಟ್ರೋಲ್ ಡೀಸೆಲ್ ಇಂದ ಅಂದಾಜಲ್ಲಿ ಆಗ್ತಾ ಇದೆ. ಯಾವುದಕ್ಕೆ? ರಾಜ್ಯ ಸರ್ಕಾರಕ್ಕೆ. ಎಷ್ಟು ವರ್ಷಕ್ಕೆ? 35,000 ಕೋಟಿ ರೂಪಾಯಿಗಳು ಒಂದು ವರ್ಷ ಕಲೆಕ್ಷನ್ ಆಗುತ್ತೆ ಅಪ್ರಾಕ್ಸಿಮೇಟ್ ಆಗಿ. ನಾನೇನ್ ಹೇಳ್ತಿದ್ದೀನಿ, ಒಂದು 50 ಪೈಸೆ ನೀವು ಕಡಿಮೆ ಮಾಡಿದ್ರೆ, ಸ್ಟೇಟ್ ಅಲ್ಲಿ ಇರುವಂತಹ ವ್ಯಾಟ್ ಅನ್ನ ಪೆಟ್ರೋಲ್ ಡೀಸೆಲ್ ಮೇಲೆ ಒಂದು 50 ಪೈಸೆ ಕಡಿಮೆ ಮಾಡಿ, 500 ಕೋಟಿ ಹತ್ತತ್ರ ನಷ್ಟ ಆಗುತ್ತೆ ನಿಮ್ಗೆ ವರ್ಷಕ್ಕೆ. 500 ಕೋಟಿ ನಷ್ಟ ಆದ್ರೂ ಪರವಾಗಿಲ್ಲ ಅಂತ ಮಾಡ್ಬಿಟ್ಟು ಕೇಳಿ ನೀವು, ನಾವು ಇಲ್ಲಿ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರಗಳನ್ನ ಕಡಿಮೆ ಮಾಡಿದೀವಿ, ನೀವ್ ಯಾಕೆ ರೈಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿ. ಒಂದ್ 50 ಪೈಸೆ ಕಡಿಮೆ ಮಾಡಿ ಫಸ್ಟ್. ಅಲ್ಲ, ನಾನು ಹೇಳ್ತಿರೋದು ಅವ್ರಿಗೆ ಐಡಿಯಾ ಕೊಡ್ತಿದ್ದೀನಿ ಮಾಡಿ ಅಂತ. ಒಂದು ಎರಡನೇದೇನ್ ಮಾಡ್ಬೇಕು ಗೊತ್ತಾ? ಇಲ್ಲ, ನಾನು ಇವ್ರಿಗೆ ಸರ್ ಎರಡನೇ ಪಾಯಿಂಟ್ ಕೇಳ್ತೀನಿ. ಎರಡನೇ ಪಾಯಿಂಟ್ ಏನ್ ಮಾಡಿ ಅಂದ್ರೆ, ಮೋದಿ ಅವರು ಬರೀ ಭಾಷಣ ಮಾಡೋದಕ್ಕೆ ಸರಿ, ಸುಮ್ನೆ ಕೂತ್ಕೊಂಡು ಹೈದರಾಬಾದ್ ಅಲ್ಲಿ ಆಗಿರ್ಬೋದು, ಇನ್ನೊಂದ್ ಕಡೆ ಆಗಿರ್ಬೋದು, ಬರೀ ಭಾಷಣ ಮಾಡ್ತಾರೆ. ಹಿಂಗ್ ಮಾಡಿ ಹಂಗ್ ಮಾಡಿ ಈ ತರ ಮಾಡಿ ಅಂತ. ನಾನೇನ್ ಕೇಳ್ತೀನಿ, ಇವತ್ತು ಫಸ್ಟ್ ರಾಹುಲ್ ಗಾಂಧಿ, DK ಶಿವಕುಮಾರ್ ಅಥವಾ ನಮ್ಮ ಸಿದ್ದರಾಮಯ್ಯ ಅವರು, ನಾವು ಮೆಟ್ರೋಲಿ ಬಸ್ಸಲ್ಲಿ ಓಡಾಡ್ತಿದೀವಿ. ಇವ್ರು ಮೋದಿ ಅವ್ರು ಬರೀ ಭಾಷಣ ಹೊಡಿಯಕ್ ಲಾಯಕ್ ಅಷ್ಟೇ, ಇನ್ನೇನಕ್ಕೂ ಲಾಯಕ್ಕಿಲ್ಲ. ನಾವು ಮೆಟ್ರೋಲ್ ಓಡಾಡ್ತೀವಿ, ನಾವು ಬಸ್ಸಲ್ಲಿ ಓಡಾಡ್ತೀವಿ, ನೀವು ಬರೀ ಮಾತಾಡೋದಲ್ಲ, ನೀವು ಮೆಟ್ರೋಲ್ ಓಡಾಡಿ ತೋರಿಸಿ. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ? ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ, ಅವ್ರು ಏನ್ ಮಾಡ್ಬೇಕಂತ ನಾನೇ ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಇವತ್ತೇನಾಗಿದೆ, ನಾನು ಕೂಡ ಜೈಪುರ್ಗೆ ಮೊನ್ನೆ 3 ದಿವಸದಿಂದ ಹೋಗಿ ಬಂದೆ. ನಾನು ಕೂಡ ಬಸ್ನಲ್ಲೇನೆ ಇಲ್ಲಿಂದ ಏರ್ಪೋರ್ಟ್ಗೆ ಹೋದೆ, ಬಸ್ಸಲ್ಲೇ ವಾಪಸ್ ಬಂದೆ. ಈಗ ನಿಮ್ ಗ್ಯಾರಂಟಿ ಟಿವಿಗೆ 10:30 ಲೇಟ್ ಆಗಿ ಬಂದಿದ್ದೀನಿ. ನಾನು ಕೆಳಗಡೆ ಬೈಕ್ ನಿಲ್ಸಿ ಬಂದಿದ್ದೀನಿ. ನನ್ನ ಹತ್ರ ಬೆನ್ಸ್ ಕಾರ್ ಇದೆ, ಬೈಕಲ್ಲಿ ಬಂದಿದ್ದೀನಿ ಇವತ್ತು. ಅಂದ್ರೆ ಒಂದ್ ಸ್ವಲ್ಪ ನಾವು ಫಸ್ಟ್ ಬದಲಾವಣೆ ಆಗ್ಬಿಟ್ಟು ಆಮೇಲೆ ಜನಕ್ಕೆ ಹೇಳ್ಬೇಕು. ನೀವ್ ಹಂಗ್ ಮಾಡಿ, ಮೋದಿ ಹಿಂಗ್ ಮಾಡಿ, ರಾಹುಲ್ ಗಾಂಧಿ ಹಿಂಗ್ ಮಾಡಿ, ಅದು ಬೇಡ. ನಾನು ಹೇಳ್ತಿರೋದು ಇದು ಪೊಲಿಟಿಕಲ್ ಟಾಪಿಕ್ ಫಸ್ಟ್ ಆಫ್ ಆಲ್ ಅಲ್ಲ ಅಂತ ಫಸ್ಟ್ ಹೇಳಿದೆ. ಎರಡನೇದು ನಾನೇನು ಹೇಳ್ತಿದ್ದೀನಿ, ಈಗ ಏನು ಮಾಡ್ಬೇಕು ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಇವರೆಲ್ಲ ಅಂದ್ರೆ, ಅಥವಾ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲರೂ ಏನು ಮಾಡಬೇಕು ಅಂದ್ರೆ, ಅವ್ರ ಮಗನೂ ಇದ್ದಾರೆ. ಸೊ ನಂಗೆ ಪೊಲಿಟಿಕಲ್ ನಾಲೆಜ್ ಕಡಿಮೆ ಇದೆ, ಬಟ್ ಅವ್ರು ಏನು ಮಾಡ್ಬೇಕಂದ್ರೆ, ನಿಮ್ಮ ಪ್ರೆಸ್ ಅವ್ರನ್ನೇ ಕರ್ಕೊಂಡು ಹೋಗ್ಬೇಕು. ಗ್ಯಾರಂಟಿ ನ್ಯೂಸ್ ಅವರೇ ಬರ್ರಿ ನಮ್ಮ ಹಿಂದೆ, ನಾವು ಮೆಟ್ರೋಲ್ ಹೋಗ್ತಾ ಇದೀವಿ, ತೆಗಿರಿ, ಶೂಟಿಂಗ್ ಮಾಡಿ, ಹೇಳ್ರಿ, ಮೋದಿಗೆ ಮಾಡಕ್ ಹೇಳಿ, ವಿಜಯೇಂದ್ರಾಗ್ ಮಾಡಕ್ ಹೇಳಿ, ಯಡಿಯೂರಪ್ಪಂಗ್ ಮಾಡಕ್ ಹೇಳಿ, ಬರೀ ನಮಗೆ ಭಾಷಣ ಹೊಡೆಯೋದಲ್ಲ. ಸೊ ಸಿಂಪಲ್, ಇವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಓಡಾಡ್ಬಿಟ್ಟು ಹೇಳಿ, ಬಿಜೆಪಿ ಅವ್ರು ಯಾಕೆ ಮಾಡ್ತಾ ಇಲ್ಲ, ನೀವು ಬರೀ ಭಾಷಣ ಮಾಡ್ತೀರಾ, ಜನರಿಗೆ ಮಾಡಕ್ ಹೇಳ್ತೀರಾ, ನೀವ್ ಯಾಕ್ರಿ ಮಾಡಲ್ಲ ಅಂತ ಪ್ರಶ್ನೆ ಮಾಡ್ಲಿ. ಅದು ಕರೆಕ್ಟು, ನಾನು ಹೇಳ್ಕೊಡ್ತಿದ್ದೀನಿ ನೀವೇನ್ ಮಾಡಿ ಅನ್ಬಿಟ್ಟು. ಅದು ಬಿಟ್ಬಿಟ್ಟು ನಾವು ಸುಮ್ಮನೆ ಎಲ್ಲೆಲ್ಲೋ, ಈಗ ಇಂದಿರಾ ಗಾಂಧಿ ಜಾಸ್ತಿ ಮಾಡಿದ್ರು, ನರಸಿಂಹರಾವ್ ಹಿಂಗ್ ಮಾಡಿದ್ರು, ಮೋದಿ ಹಿಂಗ್ ಮಾಡಿದ್ರು, ಇದೆಲ್ಲ ಮಾಡೋದ್ರಿಂದ $3 ಏನ್ ಏರಿಕೆ ಮಾಡಿದೆ, ಇವಾಗ ಅದೇನ್ ಕಡಿಮೆ ಆಗ್ಬಿಡುತ್ತಾ, ಜಾಸ್ತಿ ಆಗ್ಬಿಡುತ್ತಾ? ಇಲ್ಲ. ನಾನೇನ್ ಹೇಳ್ತಿದ್ದೀನಿ ಸಿಂಪಲ್ ಆಗಿ. ಆಮೇಲೆ ಫಾರಿನ್ ಟೂರ್ಸ್ ಗಳನ್ನ ಮಾಡೋದ್ರಿಂದ ಏನಾಗತ್ತೆ,
ಪೇಮೆಂಟ್ ಅಂತ ತಿರ್ಗಾ ಡಾಲರ್ಗಳಲ್ಲೇ ಮಾಡ್ಬೇಕಾಗತ್ತೆ. ನೀವು ಫಾರಿನ್ ಟೂರ್ ಮಾಡಬೇಡಿ, ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೆ ಟೂರ್ ಮಾಡಿ, ಎಷ್ಟಾನ ಟೂರ್ ಮಾಡಿ, ಏನ್ ತೊಂದರೆ ಇಲ್ಲ. ಸೊ 3 ಪಾಯಿಂಟ್, ಸಿಂಪಲ್ 3 ಪಾಯಿಂಟ್ ಇದೆ. ಇದನ್ನ ದಿನಗಟ್ಲೆ ಚರ್ಚೆ ಮಾಡಿದ್ರು ಕೂಡ ಬರೋದು 3 ಪಾಯಿಂಟ್. ಏನು? ಒಂದು, ನಿಮ್ಮ ಆಮದು ಇಂಪೋರ್ಟ್ ಬಿಲ್ ಅಲ್ಲಿ ಹೈಯೆಸ್ಟ್ ಏನ್ ಬರ್ತಿದೆ ಇವತ್ತು ಅಂದ್ರೆ ಕಚ್ಚಾ ತೈಲ ಬರ್ತಾ ಇದೆ. ಕಚ್ಚಾ ತೈಲ, ಹೌದು. ಎಷ್ಟು ಬರ್ತಿದೆ ಅಂತ ನಿಮ್ಗೆ ಅಮೌಂಟ್ ಹೇಳ್ತಾ ಇದ್ದೀನಿ. ನೀವು ₹100 ಟೋಟಲ್ ಇಂಪೋರ್ಟ್ ಬಿಲ್ $100 ಇದ್ರೆ ಶೇಕಡ 30ರಿಂದ 33% ಇಂಪೋರ್ಟ್ ಆಗ್ತಿರೋದು, ಬಿಲ್ ಬರ್ತಿರೋದು ಬರೀ ಕಚ್ಚಾ ತೈಲ. ನೀವು ಕಚ್ಚಾ ತೈಲದ ಆಮದು ನಿಲ್ಲಿಸ್ಬಿಟ್ರೆ, ಸಂಪೂರ್ಣವಾಗಿ ನಿಲ್ಸಕ್ ಆಗಲ್ಲ, ನಿಲ್ಸಿದ್ರೆ 30 to 33% ಸೇವಿಂಗ್ ಆಗುತ್ತೆ ನಿಮಗೆ. ಅದನ್ನ ನಿಲ್ಸಿದ್ರೆ ಏನಾಗುತ್ತೆ ಗೊತ್ತಾ? ಬರೀ ನೀವು ಪೆಟ್ರೋಲ್ ಡೀಸೆಲ್ ಅನ್ನ ಬರೀ ಗಾಡಿಗಳು ವಾಹನಗಳಿಗೆ ಮಾತ್ರ ನೀವು ನೋಡ್ತಿದ್ದೀರಾ. ಅನೇಕ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಮೆಷನರಿಗೋಸ್ಕರ ನಾವು ಡೀಸೆಲ್ ಅನ್ನ ಬಳಕೆ ಮಾಡ್ತೀವಿ. ಸೊ ನೀವು ಕಾರ್ಖಾನೆಗಳನ್ನ ನಿಲ್ಸೋದಕ್ಕಾಗೋದಿಲ್ಲ. ಸೊ ನಾನು ಸಿಂಪಲ್ ಆಗಿ ಏನ್ ಹೇಳ್ತಿದ್ದೀನಿ, ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಿ. ಆಲ್ಟರ್ನೇಟಿವ್ ಫ್ಯೂಯಲ್ಗಳಿದೆ. ಅಂದ್ರೆ ಏನ್ ಆಲ್ಟರ್ನೇಟಿವ್ ಫ್ಯೂಯಲ್? ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು, ಸೋಲಾರ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಗ್ರೀನ್ ಹೈಡ್ರೋಜನ್ ಆಗಿರ್ಬೋದು, ಈ ತರ ಆಲ್ಟರ್ನೇಟಿವ್ ಆಗಿ ಏನೇನಿದೆ ಅದನ್ನ ಬಳಸಕ್ ಸ್ಟಾರ್ಟ್ ಮಾಡಿ. ಆಮೇಲೆ ಇದು ಯಾವುದು ನಾವು ನಾಳೆ ಬೆಳಿಗ್ಗೆ ಚೇಂಜ್ ಮಾಡಕ್ ಆಗಲ್ಲ. ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಾಗ್ತಾ ಇದೆ, ಇಟ್ ವಿಲ್ ಟೇಕ್ ಟೈಮ್. ಫಾಸಿಲ್ ಫ್ಯೂಯಲ್ ಅಂತೀವಿ ಪೆಟ್ರೋಲ್ ಡೀಸೆಲ್ ಅನ್ನ. ಈ ಫಾಸಿಲ್ ಫ್ಯೂಯಲ್ ಇಂದ ಆಲ್ಟರ್ನೇಟಿವ್ ಗೆ ಬದಲಾಗೋದಕ್ಕೆ ಟೈಮ್ ಆಗುತ್ತೆ. ಸೊ ನೀವು ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಿ. ಎಲ್ಲೆಲ್ಲಿ ಸಾಧ್ಯವೋ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಶೇರ್ಡ್ ಟ್ರಾನ್ಸ್ಪೋರ್ಟೇಷನ್ ಅನ್ನ ಬಳಸಿ. ಚಿನ್ನದ ಖರೀದಿಯನ್ನ ನಿಲ್ಲಿಸೋದ್ರಿಂದ ಅಥವಾ ಅದನ್ನ ಕಡಿಮೆ ಮಾಡೋದ್ರಿಂದ ಭಾರತ ದೇಶದ ಮೇಲೆ ಬೀಳ್ತಿರುವಂತಹ ಹೊರೆ ಏನ್ $72 ಬಿಲಿಯನ್ ಅಥವಾ 7,000 ಕೋಟಿ ಅನ್ನಲ್ಲ, ಅದನ್ನ ಕಡಿಮೆ ಮಾಡಿ. ಆಮೇಲೆ ನಿಮ್ಗೆ ಇಲ್ಲಿ ಏನು ಜನಕ್ಕೆ ಕಾಮನ್ ಮೆನ್ಗೆ ಅರ್ಥ ಆಗ್ತಿರೋದು, ಯಾರಿಗೂ ಏನು ಅರ್ಥ ಆಗ್ತಿಲ್ಲ ಅಂದ್ರೆ, ಈಗ $1 ಏನಾನ $110 ಹೋಯ್ತು ಅಂತ ಅನ್ಕೊಳ್ಳೋಣ. ಇವಾಗ $96 ಇದೆ. ಇದೆಲ್ಲ ಮಾಡಿದ ನಂತರವೂ ಡಾಲರಿನ ಮೌಲ್ಯ ಏರಿಕೆ ಆಗ್ತಿದೆ, ರೂಪಾಯಿ ಇನ್ನ ಕುಸಿತಾ ಇದೆ. $95 ಇದ್ದಿದ್ದು ಈಗ $96 ಆಗಿದೆ $1. ಇದು ಏನಾನ $110 ಹೋಗ್ಬಿಟ್ರೆ ಅವಾಗ ಏನಾಗುತ್ತೆ? ನೀವು ಮೆಡಿಸನ್ ಇಂಪೋರ್ಟ್ ಮಾಡ್ತೀರಾ ಅನ್ಕೊಳ್ಳಿ, ಅದಕ್ಕೂ $110 ಕೊಡಬೇಕು. ಚಿನ್ನ ಇಂಪೋರ್ಟ್ ಮಾಡಿದ್ರು $110 ಕೊಡಬೇಕು ಡಾಲರ್ಗೆ. ಎಸೆನ್ಷಿಯಲ್ ಆಗಿರ್ಬೋದು, ನಾನ್ ಎಸೆನ್ಷಿಯಲ್ ಆಗಿರ್ಬೋದು, ಯಾವಾಗ ಡಾಲರಿನ ಮೌಲ್ಯ ಏರಿಕೆ ಆಗಿ ರೂಪಾಯಿನ ಮೌಲ್ಯ ಕುಸಿದೋಗುತ್ತೋ ಎಲ್ಲದಕ್ಕೂ ನೀವು $110 ಕೊಡ್ತಿರ್ತೀರಾ ಡಾಲರ್ಗೆ.